ಈಗ ಪಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಗೋಧ್ರಾ ಅಂತ ಹತ್ಯಾಕಾಂಡ ನಡೀಬಹುದು, ಮರುಕಳಿಸಬಹುದು. ಹಾಗಿದ್ರೆ ರಾಮ ಮಂದಿರಕ್ಕೆ ಯಾರು ಹೊರಟಿದ್ದಾರೆ ಅವ್ರಿಗೆ ಹೆದರಿಸುವಂಥ ಕಾರ್ಯನೋ ಅಥವಾ ನಿಜವಾಗ್ಲೂ ಕೂಡ ನಡೀತಂತ ಅವ್ರಿಗೆ ಏನೋ ಇನ್ಫಾರ್ಮೇಷನ್ ಇದೆಯಾ? ಇಷ್ಟೇ. ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ? ಅಂದರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ, ನಮ್ಮ ಕೇಳಿದರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೆ ಮಾತ್ರ, ಇಲ್ಲ ಅಂತ ಹೇಳಿದರೆ ಅವರ ಇಂಥ ವಿಧ್ವಂಸ ಕೃತ್ಯ ನಡೀಲಿ ಅಂತ ಅಂದ ಹಾಗಾಯಿತು. ಹಾಗಾದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ? ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು, ಯಾರೋ ಏನೋ ಅಂದರೂ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ. ಅಂತಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ? ಈಗ ಎಲ್ಲರಿಗೂ ಜಗತ್ತಿನಲ್ಲಿ ಭಯ ಹೊರಟ್ಬಿಡ್ತು. ಅಂದರೆ ಇವಾಗ ಭಯೋತ್ಪಾದಕರು ಯಾರಾದರೂ ನೀವೇ ಹೇಳಿ, ಈ ಭಯೋತ್ಪಾದಕರಾದದ್ದು ಯಾರು? ಇವರಲ್ಲಿ ಅಂತಹ ಮಾಹಿತಿಗಳಿತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡಲೇ ಇಲಾಖೆಗೆ ಹೋಗಿ ಯಾರಾದರೂ ಸರಿ, ಅವರು ವಿರುದ್ಧಲ್ಲ ಯಾರಾದರೂ ಸರಿ ಮಾಡಬೇಕಾದ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೆಲಸ ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದರೆ ಅವರು ಸ್ವತಃ ಅವರು ಭಯೋತ್ಪಾದಕರ. ಯಾರು ಮಾಡ್ತಾ ಇದ್ದಾರೋ ಅಂತವರು ಭಯೋತ್ಪಾದಕರಾಗ್ತಾರೆ. ರಾಮ ಭಕ್ತರನ್ನ ಹೆದರಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಅದೇ ಹೇಳಿದಲ್ಲ, ರಾಮ ಭಕ್ತರು ಮಾತ್ರ ಅಲ್ಲ, ಈಗ ರಾಮ ಭಕ್ತರನ್ನು ಹೆದರಿಸುವ ನೆವದಲ್ಲಿ ದೇಶವನ್ನು ಹೆದರಿಸ್ತಾ ಇದ್ದಾರೆ, ಪ್ರಪಂಚವನ್ನು ಹೆದರಿಸ್ತಾ ಇದ್ದಾರೆ. ಯಾಕೆ? ಏನೋ ಒಂದಿಂತ ಘಟನೆ ನಡೆದರೆ ಅದು ಕೇವಲ ರಾಮಭಕ್ತರ ಮೇಲೆ ಆಗೋದಿಲ್ಲ, ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ. ಹಾಗಾದರೆ ಇವರು ಸ್ವತಃ ತಾವು ಭಯೋತ್ಪಾದಕರಾಗ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು ಯಾರು ಕೂಡ. ಇದ್ರ ಮಾಹಿತಿ ಇದ್ದರೆ ಕೂಡಲೇ ಹೋಗಿ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು.